ನಮಸ್ತೆ. ಇದು ಹುರುಳಿ ಇಡ್ಲಿ, ನಮ್ಮಲ್ಲಿ ಕುಳ್ತಾ ರಮ್ದಣ್ಣು ಅಂತ ಹೇಳ್ತಾರೆ. ಅಜ್ಜಿ ಕಾಲದ ತಿಂಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಹುರುಳಿಯನ್ನು ಒಟ್ಟಿಗೆ ಚಂದ ಮಾಡಿ ಸರಿ ತೊಳೆದು ನೆನೆಸಿಡಿ. ರಾತ್ರಿ ನೆನೆಸಿಡಿ ಆಯಿತಾ. ಇದನ್ನು ರಾತ್ರಿ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಮೊದಲು ಹುರುಳಿ ಮತ್ತು ಉದ್ದಿನಬೇಳೆ ಒಟ್ಟಿಗೆ ನೀವು ನೆನೆಸಿದಲ್ಲ ಅದನ್ನು ಅರಿಯಿರಿ. ಅದರ ನಂತರ ಅದನ್ನು ಪಾತ್ರೆಗೆ ತೆಗೆದು ಈ ಅಕ್ಕಿ ಉಂಟಲ್ಲ ಅದನ್ನು ರವ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಆಯಿತಾ. ಪಕ್ಕ ನಿಮಗೆ ಅಕ್ಕಿ ರೆಡಿ ಇಲ್ಲ, ಅಕ್ಕಿ ರವ ಸಹ ಹಾಕ್ಬೋದು. ಹಾಗೆ ಇದರೊಟ್ಟಿಗೆ ಚಟ್ನಿ ಬದಲಿಗೆ ನಾವು ಹುಳಿ ರಸ ಮಾಡ್ತೇವೆ. ಹುಳಿ ರಸ ಅಂತ ಹೇಳಿದರೆ ಒಂದು ಮಿಕ್ಸಿಯಲ್ಲಿ ಹಸಿಮೆಣಸು, ಉಪ್ಪು, ಹುಳಿ, ಹಿಂಗು ನೀರು ಹಾಕಿ ಸರಿ ಗ್ರೈಂಡ್ ಮಾಡೋದು ಆಯಿತಾ. ಅದರ ನಂತರ ನೀವು ಇದು ಗಾಳಿಸ್ಬೋದು, ಆದರೆ ನನಗೆ ಅಷ್ಟು ತಾಳ್ಮೆ ಇರಲಿಲ್ಲ, ಇವಾಗ ಬಿಸಿ ಬಿಸಿ ತಿನ್ನಲಿಕ್ಕೆ ಆಸೆ ಇತ್ತು. ಮತ್ತು ಅದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಮುಳುಗಿಸಿ ತಿಂದರೆ ಉಂಟಲ್ವ ಈ ಇಡ್ಲಿಯನ್ನು ಸೂಪರ್ ಆಯಿತಾ. ಹುಳಿ ನೀರು ಪಕ್ಕನೆ ಉಳಿದ್ರೆ ಉಂಟಲ್ವ ಅದಕ್ಕೆ ನೀರುಳ್ಳಿ ಉಂಟಲ್ಲ ಸಪೂರ ಕಟ್ ಮಾಡಿ ಹಾಕಿ ಆಯಿತಾ. ಅನ್ನದೊಟ್ಟಿಗೆ ಸಹ ಗೊಜ್ಜು ಥರ ಉಪಯೋಗ ಮಾಡ್ಬೋದಾಯ್ತಾ. ಎಷ್ಟು ರುಚಿಯಾಗ್ತದೆ ಗೊತ್ತಾ. ಪಕ್ಕನೆ ನಿಮಗೆ ಹುಳಿ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತಾದರೆ ಸ್ವಲ್ಪ ತೆಳ್ಳಗೆ ಮಾಡಿ ಆಯಿತಾ, ಸ್ವಲ್ಪ ತೆಳ್ಳಗೆ ಮಾಡ್ಬೋದು. ಥ್ಯಾಂಕ್ ಯು. ನೀವು ಈ ಹುರುಳಿ ಇಡ್ಲಿಯನ್ನು ಯಾವುದ್ರೊಟ್ಟಿಗೂ ತಿನ್ಬೋದು, ತೋವೆ, ಸಾಂಬಾರು, ಚಟ್ನಿ, ರುಚಿಯಾಗ್ತದೆ. ಈ ನನ್ನ ಚಿಕ್ಕ ವ್ಲಾಗ್ ನಿಮಗೆ ಖುಷಿಯಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆಯಿತಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಖುಷಿಯಾಗಿರಿ, ನಗ್ನಗ್ತಾ ಇರಿ.